ಹನುಮಂತಣ್ಣ ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ವಾಪಸ್ಸಾಗಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಹನುಮಂತಣ್ಣ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಕಾಣಿಸ್ಕೊಂಡ್ಬಿಟ್ಟು ನಂತರ 2 ವಾರಗಳ ಎಪಿಸೋಡ್ಗಳಲ್ಲಿ ಮಿಸ್ ಆಗಿದ್ದರು. ಆದರೆ ಈಗ ಮತ್ತೆ ರಿಟರ್ನ್ ಆಗಿದ್ದಾರೆ ಅಂತ ಹೇಳಬೇಕು. ಆದರೆ ಹನುಮಂತಣ್ಣ ನಮ್ಮ ವಿಕಟಕವಿ ಯೋಗರಾಜ್ ಭಟ್ ಅವರ ಮನಸ್ಸನ್ನು ಗೆದ್ದಿದ್ದಾನೆ. ಹೌದು, ಇದೇನಪ್ಪ ಯೋಗರಾಜ್ ಭಟ್ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಲಿ ಅಂತೀರಾ? ಹೌದು, ಇಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತು ಮಜಾ ಟಾಕೀಸ್ ಮಹಾಮಿಲನ ಇದೆ. ಹೌದು, ಇಂದು ಮತ್ತು ನಾಳೆ ಈ 2 ರಿಯಾಲಿಟಿ ಶೋಗಳು ಒಟ್ಟಿಗೆ ಶೋನ ರನ್ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳಬೇಕು. ಹೌದು, ಈ ಶೋನಲ್ಲಿ ಯೋಗರಾಜ್ ಭಟ್ ಅವರು ಹನುಮಂತ ರಿಟರ್ನ್ ಬಂದಿದ್ದಕ್ಕೆ ಅವನ ಸಿಂಪ್ಲಿಸಿಟಿ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತನ್ನು ಆಡಿದ್ದಾರೆ ಭಟ್ರು. ಸರಿಗಮಪ ಶೋ ಇಂದನೂ ಇಲ್ಲಿವರೆಗೂ ಬಿಗ್ ಬಾಸ್ ಕೊನೆಯ ಫಿನಾಲೆವರೆಗೂ ಹನುಮಂತಣ್ಣ ತುಂಬಾ ಸಿಂಪಲ್ಲಾಗಿ ನಡ್ಕೊಂಡು ಬಂದಿದ್ದ. ಇದಕ್ಕೆ ಯೋಗರಾಜ್ ಭಟ್ ಅವರು ಕೂಡ ಅವನ ಸಿಂಪ್ಲಿಸಿಟಿ ಬಗ್ಗೆ ತುಂಬಾ ಹೊಗಳಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಹನುಮಂತನನ್ನು ಕೂಡ ತಾವು ವೇದಿಕೆಯಲ್ಲಿ ಒಂದು ಹಾಡನ್ನು ಹಾಡಿದ್ದಾನೆ. ಹನುಮಂತಣ್ಣ ಕೆಲವು ವಾರಗಳ ನಂತರ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಟ್ಟು 100 ದಿನಗಳವರೆಗೆ ಬಿಗ್ ಬಾಸ್ ಮನೆಯ ಜರ್ನಿ ಮುಗಿಸಿಕೊಂಡು ಬಂದಿದ್ದಕ್ಕೆ ಇದಕ್ಕೆಲ್ಲ ಅಭಿಮಾನಿಗಳು ಮತ್ತು ದೇವರೇ ನನ್ನನ್ನು ಕರೆದುಕೊಂಡು ಬಂದಿದ್ದು ಎಂದು ಹಾಡಿನ ಮೂಲಕ ಹನುಮಂತಣ್ಣ ಅವರು ಇವತ್ತಿನ ಮಹಾಮಿಲನವಾದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತು ಮಜಾ ಟಾಕೀಸ್ನ ಶೋನಲ್ಲಿ ಹನುಮಂತಣ್ಣ ಹಾಡಿನ ಮೂಲಕ ಮತ್ತೆ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ.